ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾದ ಮೇಲೆ ಮತ್ತೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಸತ್ ಸದಸ್ಯರ ನಡವಳಿಕೆ ಒಟ್ಟಾರೆ ಒಂದು ದ್ವೇಷದ ಒಂದು ರಾಜಕಾರಣಕ್ಕೆ ಎಲ್ಲ ರೀತಿಯಂತ ಒಂದು ಅವರ ನಡವಳಿಕೆ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಇವತ್ತು ದಬ್ಬಾಳಿಕೆ ರಾಜಕಾರಣ ಕರ್ನಾಟಕದಲ್ಲಿ ಒಬ್ಬ ಕೇಂದ್ರದ ಕೈಗಾರಿಕಾ ಸಚಿವರಂತ ಕುಮಾರಸ್ವಾಮಿಗಳ ಮೇಲೆ ಯಾವ ರೀತಿ IPS ಆಫೀಸರ್ನ ಬಿಟ್ಟು ಅವಮಾನ ಮಾಡುವಂಥ ಪ್ರಯತ್ನ ಇರ್ಬೋದು. ಮೊನ್ನೆ ಪಂಚಮಶಾಲಿ ಒಂದು ಸಮಾಜದ ಒಂದು ಹೋರಾಟಕ್ಕೆ ಯಾವ ರೀತಿ ಬೆದರಿಕೆ ಒಡ್ಡುವಂಥ ಒಂದು ಪೊಲೀಸನ್ನು ಉಪಯೋಗಿಸ್ಕೊಂಡು ನಡೆಯುವಂಥ ಒಂದು ಪ್ರಯತ್ನ ಇರ್ಬೋದು. ನಿನ್ನೆ ವಿಧಾನ ಪರಿಷತ್ತಲ್ಲಿ ನಡೆದಂಥ ಘಟನೆ ಏನು ಮಾತಾಡಿದರೆ ಸತ್ಯಾಸತ್ಯತೆ ಅದು ಸ್ಪೀಕರು ಅವರ ಒಂದು ಚೌಕಟ್ಟಿನಲ್ಲಿ ಅದು ಬಗೆಹರಿಯುತ್ತೆ. ಆದರೆ ಒಬ್ಬ ಚುನಾಯಿತ ಪ್ರತಿನಿಧಿಯನ್ನು ಅರೆಸ್ಟ್ ಮಾಡಿಕೊಂಡು ರಾತ್ರಿ ಪೂರ್ತಿ CT ರವಿ ಅವ್ರನ್ನ ಬೆಳಗಿನ ಜಾವದವರು ಕೂಡ ಸುಮಾರು 300-400 ಕಿಲೋಮೀಟರ್ ಆ ಪೊಲೀಸ್ ಜೀಪಲ್ಲಿ ಓಡಾಡಿಸಿ ಒಂದು ಮಾನಸಿಕವಾಗಿ ದೈಹಿಕವಾಗಿ ಅವ್ರನ್ನ ತೊಂದರೆ ಕೊಡುವಂಥ ಪ್ರಯತ್ನಗಳನ್ನು ಮಾಡಿ ಹೊಡೆತ ಬಿದ್ದಾದ ಮೇಲೂ ಕೂಡ ಒಂದು 2-3 ಗಂಟೆ ನಂತರ ಫಸ್ಟ್ ಏಡ್ ಕೊಡಿಸುವಂಥ ಪ್ರಯತ್ನ ಇರ್ಬೋದು. ಈಗ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಂಥ ಒಂದು ಪ್ರಯತ್ನದ ಬಗ್ಗೆ ಮಾತಾಡ್ತಿದ್ದಾರೆ. ಅಂದರೆ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಈ ರೀತಿ ಜನಪ್ರತಿನಿಧಿಗಳ ಒಂದು ಹೋರಾಟಗಳಿರ್ಬೋದು, ಜನರ ಒಂದು ಸರ್ಕಾರದ ವಿರುದ್ಧ ಒಂದು ಹೋರಾಟವನ್ನು ಹತ್ತಿಕ್ಕುವಂಥ ಎಲ್ಲ ರೀತಿಯಂಥ ಷಡ್ಯಂತ್ರವನ್ನು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಮತ್ತು ಅದರ ನಾಯಕರು ಸನ್ಮಾನಿತ ರಾಹುಲ್ ಗಾಂಧಿಯವರ ನಡವಳಿಕೆ ನಿನ್ನೆ ಕಣ್ಣಾರೆ ಒಂದು ಸಂವಿಧಾನದ ಒಂದು ದೇವಸ್ಥಾನ ಪಾರ್ಲಿಮೆಂಟ್ ಮುಂಭಾಗದಲ್ಲಿ ನಾವೆಲ್ಲರೂ ಕೂಡ BJP ಸಂಸತ್ ಸದಸ್ಯರು ಒಟ್ಟಾಗಿ ಅಲ್ಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡಬೇಕಾದಾಗ ನಮ್ಮ ಸಂಸದರ ಮಧ್ಯದಲ್ಲೇ ನುಕ್ಕೊಂಡು ಅವನು ನಡ್ಕೊಂಡಂಥ ರೀತಿ, ಅದ್ರ ಮೇಲೆ 2-3 ಜನ ನಮ್ಮ ಸಂಸತ್ ಸದಸ್ಯರ ಮೇಲೆ ಆದಂಥ ಬಿದ್ದಂಥ ಒಂದು ಸಂದರ್ಭದಲ್ಲಿ ತಲೆ ಪೆಟ್ಟು ಬಿದ್ದಿದ್ದು ಒಬ್ಬ ಸೀನಿಯರ್ MP ಗೆ ಈ ರೀತಿ ನಡವಳಿಕೆ ನಾವೆಲ್ಲ ಕೂಡ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ, ನಿಜವಾದ ಒಂದು ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆ ಬಗ್ಗೆ ವಿಶ್ವಾಸ ಇಲ್ಲದೆ ಈ ರೀತಿಯಂಥ ಒಂದು ದಬ್ಬಾಳಿಕೆ ಒಂದು ರಾಜಕಾರಣವನ್ನು ವಿಶೇಷವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಇವತ್ತೇನು ನಡೀತಾ ಇದೆ. ಹಾಗಾಗಿ ನಾವು ಉಗ್ರವಾಗಿ ಈ ಸಂದರ್ಭದಲ್ಲಿ ಖಂಡಿಸ್ತೇನೆ. ಸನ್ಮಾನಿತ CT ರವಿಯವರ ವಿರುದ್ಧ ಈ ರೀತಿಯಂಥ ಒಂದು ದ್ವೇಷದ ರಾಜಕಾರಣ. ಮತ್ತು ಗೌರವ DCM ಅವರು ನಿನ್ನೆ ಪ್ರತಿಕ್ರಿಯೆ ಕೊಡಬೇಕಾದ್ರು ಕೂಡ ಹೇಳಿದ್ದಾರೆ, ಹಿಂದೆ ಸಿದ್ದರಾಮಯ್ಯವ್ರಿಗೆ ಈ ಥರ ಪದ ಉಪಯೋಗಿಸಿದ್ದು ಸರಿನಾ, ಅಂದರೆ ಈ ಥರ ಹಳೆಯ ಎಲ್ಲ ರಿವೆಂಜ್ಗಳನ್ನು ಇಟ್ಕೊಂಡು ಅವ್ರ ಮೇಲೆ ಸೇಡು ತೀರಿಸ್ಕೊಳ್ಳೋಂಥ ಒಂದು ಷಡ್ಯಂತ್ರ, ಜನವಿರೋಧಿ ನಡವಳಿಕೆ, ಜನತಂತ್ರ ವಿರೋಧಿ ನಡವಳಿಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಇದನ್ನು ಕಡಾತೊಂಡೋಗಿ ನಾವು BJPಯ ಎಲ್ಲ ಸಂಸತ್ ಸದಸ್ಯರು ಇರ್ಬೋದು, ಪಕ್ಷ ಇರ್ಬೋದು, ನಾವು ಖಂಡಿಸ್ತಾ ಇದ್ದೀವಿ. ಸರ್, ರವಿಯವರು ನಿಜವಾಗ್ಲೂ ಕೂಡ ಅದನ್ನು ವಿಧಾನ ಪರಿಷತ್ತಲ್ಲಿ ಮಾತಾಡಿದ್ದೇ ನಿಜ ಆದರೆ ಒಬ್ಬ ಆ್ಯಸ್ ಎ MLC ಆಗಿ ಅಲ್ಲಿಯ ವಿಧಾನಸಭೆಯ ಒಂದು ಸ್ಪೀಕರ್ ಕೆಳಗೆ ಬರುವಂಥ ಒಂದು ವಿಚಾರ ಆಗುತ್ತೆ. ಅದನ್ನು ಗೌರವಾನ್ವಿತ ಸ್ಪೀಕರ್ ಅವರು ಏನಿದೆ ಏನಿಲ್ಲ ಅನ್ನೋದು ಸ್ಪಷ್ಟಪಡಿಸ್ಬೇಕಾದ್ರೆ ಅವ್ರಿಗೆ ಬಿಟ್ಟಂಥ ವಿಚಾರ ಸರ್. ಆದರೆ ಇದರಲ್ಲಿ ಹೆಣ್ಮಗಳ ಬಗ್ಗೆ ಮಾತಾಡಿದ್ದೇ ನಿಜ, ನಾವೆಲ್ಲರೂ ಕೂಡ ಅದನ್ನು ಯಾರು ಕೂಡ ಒಪ್ಪುವಂಥ ಪ್ರಶ್ನೆ ಇಲ್ಲ. ಆದರೆ ಇವತ್ತು ಅದು ಒಂದು ವಿಚಾರ, ಆದರೆ ಆ ವಿಚಾರ ಇಟ್ಕೊಂಡು ಹಳೆಯ ಒಂದು ಸೇಡನ್ನು ತೀರಿಸ್ಕೊಳ್ಳೋ ರೀತಿಯಲ್ಲಿ ಇವತ್ತು ಪೊಲೀಸ್ಗಳನ್ನು ಉಪಯೋಗಿಸ್ಕೊಂಡು ಸರ್ಕಾರ ಎಲ್ಲ ಇನ್ಸ್ಟ್ರೂಮೆಂಟ್ಗಳನ್ನು ಉಪಯೋಗಿಸ್ಕೊಂಡು ಜನಪ್ರತಿನಿಧಿ ವಿರುದ್ಧ ನಡ್ಕೊತಿದ್ದಾರೆ. ಇದನ್ನು ನಾವು ಎಲ್ಲರೂ ಕೂಡ ಖಂಡಿಸ್ತಾ ಇದ್ದೀವಿ ಸರ್.